ಅದೃಷ್ಟ ಲಕ್ಷ್ಮಿ ಯಾವಾಗ ಎಲ್ಲಿ ಒಲಿಯುತ್ತಾಳೆ ಅಂತ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಗೊತ್ತಿರುವುದಿಲ್ಲ. ಎಷ್ಟೋ ಜನರು ಸಾಲ ಮಾಡಿಕೊಂಡಿರುತ್ತಾರೆ, ಸಾಲ ತೀರಿಸಲು ಪರಿತಪ್ಪಿಸುತ್ತಾ ಇರುತ್ತಾರೆ. ಬಂದ ದುಡ್ಡು ಬಂದ ಹಾಗೆ ಹೊರಟೋಗುತ್ತೆ. ಈ ದುಡ್ಡು ಕಾಸಿನ ಸಮಸ್ಯೆಗಳು ಕಳಿಯಬೇಕು, ಸಾಲದ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ಎಕ್ಕದ ಗಿಡದ ಬುಡಕ್ಕೆ ಈ ಒಂದು ವಸ್ತುವನ್ನು ತಂದು ಕಟ್ಟಿ ಲಕ್ಷ ಅಲ್ಲ ಕೋಟಿ ಕೋಟಿ ಸಾಲ ಇದ್ದರೂ ತೀರುತ್ತದೆ. ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ, ಆಕೆಯ ಆಶೀರ್ವಾದ ಸಿಗುತ್ತದೆ. ಎಕ್ಕದ ಗಿಡದ ಬುಡದಲ್ಲಿ ಮಹಾಲಕ್ಷ್ಮಿಯ ವಾಸಸ್ಥಾನ ಇದೆ. ಆ ಗಿಡವನ್ನು ಪೂಜೆ ಮಾಡುವಾಗ ನೀವು ಈ ಒಂದು ನಿಯಮವನ್ನು ಅನುಸರಿಸಿ. ಅದೇನು ಅಂತ ಹೇಳ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು. ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಒಂದು ಸಮಸ್ಯೆಗಳು ಶಾಶ್ವತವಾಗಿ ಬಗೆಹರಿಬೇಕು ಅನ್ನೋದಾದರೆ ಪಂಡಿತರು, ದೈವಜ್ಞ ಗುರುಗಳು ಆದಂತಹ ಶ್ರೀ ಶಿವಾನಂದ ಗುರೂಜಿಗಳಿಗೆ ಒಂದು ಕರೆ ಮಾಡಿ. ಇವರಲ್ಲಿ ಪರಿಹಾರ ಶತಸಿದ್ಧ. ಇವರು ಮಾಡುವಂತಹ ಪರಿಹಾರ ಎಷ್ಟೋ ಜನರ ಸಾಲಗಳು ತೀರಿದೆ, ಮನೆಯ ಕಷ್ಟಗಳು ನಿವಾರಣೆ ಆಗಿದೆ. ಎಷ್ಟೋ ಜನರು ಇವರಿಂದ ಒಳ್ಳೆಯ ಜೀವನದ ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ. ಮದುವೆಯಾಗಿಲ್ಲದವರಿಗೆ ಒಳ್ಳೆಯ ಸಂಬಂಧ ಮದುವೆಯಾಗಿದೆ. ಈಗ ಎಕ್ಕದ ಗಿಡದ ಬುಡಕ್ಕೆ ನಾವು ಏನನ್ನು ಕಟ್ಟಿದರೆ ಸಾಲಗಳು ತೀರುತ್ತೆ ಗುರುಗಳೇ ಅಂತ ನೀವು ಹೇಳೋದಾದರೆ, ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಒಂದು ಬಿಳಿಯ ಬಟ್ಟೆಯನ್ನು ಅರಿಶಿಣದ ಬಟ್ಟೆಯಾಗಿ ಮಾರ್ಪಾಡು ಮಾಡಿಕೊಳ್ಬೇಕು. ಹೇಗೆ? ಒಂದು ಬಟ್ಟಲಿಗೆ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಕಲಸಿ ಬಿಳಿಯ ಬಟ್ಟೆಯನ್ನು ಅದರೊಳಗೆ ಹಾಕಿ ಹಚ್ಚಬೇಕು. ಈಗ ಆ ಬಟ್ಟೆಯನ್ನು ತೆಗೆದು ನೀವೇನು ಮಾಡಬೇಕು, ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು. 1 ರೂಪಾಯಿ ನಾಣ್ಯಗಳು ಅಥವಾ 5 ರೂಪಾಯಿ ನಾಣ್ಯಗಳು 2, 3 ಹಾಕಬಹುದು. ಮಹಾಲಕ್ಷ್ಮಿಯ ಸ್ವರೂಪ, ಅದೃಷ್ಟದ ಸಂಕೇತವಾಗಿರುವಂತಹ ಅರಿಶಿಣದ ಕೊಂಬು, 3 ಅರಿಶಿಣದ ಕೊಂಬು, ಇದನ್ನು ಕೂಡ ಆ ಹಳದಿ ಬಟ್ಟೆಯಲ್ಲಿ ಹಾಕಬೇಕು. ಮೊಗ್ಗು ಇರುವಂತಹ ಲವಂಗದ ಕಡ್ಡಿಗಳನ್ನು ಕೂಡ ನೀವು ಅಲ್ಲಿ ಹಾಕಬೇಕು. ಈ ಎಲ್ಲವನ್ನು ಹಾಕಿ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿ ಕಷ್ಟಗಳು ನಿವಾರಣೆ ಆಗಬೇಕು, ಸಾಲದ ಸಮಸ್ಯೆ ಸಂಪೂರ್ಣ ನಿವಾರಣೆ ಆಗಲಿ ಅಂತ ಭಕ್ತಿಯಿಂದ ಬೇಡಿಕೊಂಡು ಬೆಳಗಿನ ಹೊತ್ತು ಅಂದರೆ ಸೂರ್ಯ ಹುಟ್ಟಿದ ನಂತರ ಸೂರ್ಯೋದಯ ಆಗಿರಬೇಕು. ಸೂರ್ಯೋದಯ ಆಗುವ ಸಮಯಕ್ಕೆ ಸರಿಯಾಗಿ ನೀವು ಅದನ್ನು ಎಕ್ಕದ ಗಿಡದ ಬುಡಕ್ಕೆ ಕಟ್ಟಿ ನಮಸ್ಕರಿಸಿ ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ಎಷ್ಟೇ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ. ಸಾಲದ ಸಮಸ್ಯೆಗಳು ಸಂಪೂರ್ಣ ನಿವಾರಣೆ ಆಗುತ್ತೆ. ಇದನ್ನು ಮಾಡುವ ಮೊದಲು ನೀವು ಮಾಡಬೇಕಾಗಿರೋದು ಪಂಡಿತ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಕಾಲ್. ಅವರಿಗೆ ಫೋನ್ ಮಾಡಿ ಈ ಸಮಸ್ಯೆಗೆ ಪರಿಹಾರವನ್ನು ಖಂಡಿತ ಕೊಡ್ತಾರೆ. ಎಷ್ಟೋ ಜನರಿಗೆ ಇದರಿಂದ ಒಳಿತನ್ನು ಕಂಡಿದ್ದಾರೆ. ಅದೃಷ್ಟತಾರೆ ಈ ಫೇಸ್ಬುಕ್ ಪೇಜ್ಗೆ ನೀವು ಫಾಲೋ ಮಾಡೋದ್ರಿಂದ ಪ್ರತಿದಿನ ನಾವು ನೀಡುವಂತಹ ಪರಿಹಾರ ಮಾಹಿತಿ ಸಿಗುತ್ತೆ.